ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ನೋಡಿ ಏನು ಬರ್ತಾ ಇದೆ ಅಂತ. 8 of Wands, Ace of Wands, King of Swords, ಹಾಗೆ 4 of Pentacles ಬರ್ತಾ ಇದೆ. ಬಾಟಮ್ನಲ್ಲಿ ಏನಿದೆ ನೋಡೋಣ. Knight of Pentacles. ಈ ವ್ಯಕ್ತಿಗೇನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅನ್ನೋದು ಕಾಣ್ತಾ ಇದೆ. ಅವ್ರು ಮಾಡ್ತಾ ಇರೋ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲದೆ ಇರಬಹುದು, ಅಥವಾ ಕೆರಿಯರ್ ಫ್ರಂಟಲ್ಲಿ ಏನೋ ಪ್ರಾಬ್ಲಮ್ಸ್ ಇರಬಹುದು, ಏನೋ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಿರೋದ್ರಿಂದ ಮನಸ್ಸು ಡಿಸ್ಟರ್ಬ್ ಆಗಿದೆ. ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಇಲ್ಲಿ. ಆದ್ರೂ ಏನೋ ಆಶಾಭಾವನೆ ಇದೆ, ಮುಂದೆ ಒಂದಿನ ಇದೆಲ್ಲ ಸರಿಯಾಗುತ್ತೆ ಅನ್ನೋ ಫೀಲಿಂಗ್ಸಿಂದ ಅವ್ರನ್ನ ಅವರೇ ಸಮಾಧಾನ ಮಾಡ್ಕೊಳ್ಳೋದಿದೆ. ನಿಮ್ಮಿಬ್ಬರ ಕನೆಕ್ಷನ್ ನೋಡಿದಾಗ ಅವ್ರಿಗೇನೋ ನಿಮ್ಮ ಮೇಲೆ ಸಿಟ್ಟಿದೆ ಅನ್ನೋದು ಬರ್ತಾ ಇದೆ. ಏನೋ ಮಾತುಕತೆಗಳಾಗಿದೆ. ಹಾಗಿರೋದ್ರಿಂದ ಈಗ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ. ಹಿಂದಿನ ಮಧುರ ಫೀಲಿಂಗ್ಸ್ಗಳೆಲ್ಲ ಕಡಿಮೆ ಆಗಿದೆ. ಈಗೇನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಒಂದು ವ್ಯಕ್ತಿಗೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಮನಸ್ಸು ಕಂಟ್ರೋಲಲ್ಲಿರಲ್ಲ, ಪರಿಸ್ಥಿತಿ ಮೇಲೆ ಸಿಟ್ಟಿರುತ್ತೆ. ಈ ವ್ಯಕ್ತಿ ಒಂದು ಸಮಾಧಾನವಾಗಿರುವಂಥವ್ರಾದ್ರೂ ಈಗ ಯಾಕೋ ಶಾರ್ಟ್ ಟೆಂಪರ್ಡ್ ನೇಚರ್ ಕಾಣ್ತಾ ಇದೆ. ಕಾರಣವಿಲ್ಲದೆ ನಿಮ್ಮ ಮಾತುಗಳಿಗೆ ಸಿಟ್ಟಾಗ್ತಾರೆ. ಈಗ ಸ್ವಲ್ಪ ಸಮಯದಿಂದ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಪರಿಸ್ಥಿತಿ ಹೇಗಿದೆ? ರೀಬರ್ತ್, ಹಾಗೆ 6 of Wands, ಮತ್ತೊಂದು ಟವರ್ ಕಾರ್ಡ್ ಬರ್ತಾ ಇದೆ. ಹಾಗೆ ಟೆಂಪರೆನ್ಸ್ ಇದೆ, ಮತ್ತೊಂದು 2 of Pentacles. ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಇಲ್ಲಿ ಇಬ್ಬರದ್ದು ಸೇಮ್ ಎನರ್ಜಿಗಳು ಬರ್ತಾ ಇದೆ. ಇಬ್ಬರು ಡಿಸ್ಟರ್ಬ್ ಆಗಿದ್ದೀರಾ. ಮುಂದೆ ಇಲ್ಲೊಂದು ರೀಬರ್ತ್ ಇದೆಯಾ, ಇದೆಲ್ಲ ಸರಿಯಾಗುತ್ತಾ ಹಾಗೆ ಮನಸ್ಸಲ್ಲಿ ನಿಮಗೆ ನೀವೇ ಯೋಚನೆ ಮಾಡೋದಿದೆ. ಆ ವ್ಯಕ್ತಿನಲ್ಲಿ ಆತ್ಮೀಯತೆ ಬೆಳೆದಿದೆ, ಅಟ್ಯಾಚ್ಮೆಂಟ್ ಇದೆ. ಅವ್ರಿಗೆ ನಿಮ್ಮನ್ನು ಬಿಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಆ ಭಾವನೆ ಇಬ್ಬರಲ್ಲೂ ಇಲ್ಲ. ಆದರೆ ಪರಿಸ್ಥಿತಿ ಇಬ್ಬರನ್ನು ಮುಂದುವರಿಯೋಕ್ಕೆ ಬಿಡ್ತಾ ಇಲ್ಲ ಅನ್ನೋದಿದೆ. ಆಗಾಗ ನೆಗೆಟಿವ್ ಥಾಟ್ಸ್ ಬರೋದಿದೆ, ನಿಮಗೆ ಅನುಮಾನಗಳಿದೆ. ಈಗ ಈ ಕನೆಕ್ಷನ್ ಅಂತ ಚೆನ್ನಾಗಿ ನಡೀತಾ ಇಲ್ಲ ಅನ್ನೋದು ಬರ್ತಾ ಇದೆ. ಶುರುನಲ್ಲಿದ್ದಂಥ ಸಂತೋಷ ಇಲ್ಲ. ಎಲ್ಲ ಪ್ರೀತಿ ಕಥೆಗಳು ಅಷ್ಟೇ. ಈಗೀಗ ಈ ಕನೆಕ್ಷನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಆಗಾಗ ಡಿಸ್ಕನೆಕ್ಟ್ ಆಗ್ತಾ ಇರ್ತೀರಾ, ಆದರೆ ನೀವೇ ಇನಿಷಿಯೇಟ್ ತಗೋತೀರಾ ಇಲ್ಲಿ ಅನ್ನಿಸ್ತಾ ಇದೆ. ಅವ್ರ ಪರಿಸ್ಥಿತಿ ನಿಮಗೂ ಗೊತ್ತಿದೆ. ಈಗ ತುಂಬ ದಿನದಿಂದ ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ. ನಿಮ್ಮ ಕಾಲ್ಗೆ ಅಥವಾ ನಿಮ್ಮ ಮೆಸೇಜ್ಗೆ ಏನೂ ಉತ್ತರ ಕೊಡ್ತಾ ಇಲ್ಲ. ನನ್ನ ಸಮಸ್ಯೆಗಳೇ ಸಾಕಷ್ಟಿದೆ, ಎಲ್ಲ ಸರಿಯಾದ ಮೇಲೆ ನಾನೇ ಕಾಲ್ ಮಾಡ್ತೀನಿ ಹಾಗೆ ನಿಮ್ಗೆ ಅವ್ರು ಎಷ್ಟೋ ಸರಿ ಹೇಳಿರೋದಿದೆ. ನೀವು ಮಾತ್ರ ಇಂಪಲ್ಸಿವ್ ಆಗಿದ್ದೀರಾ. ಆಗಾಗ ಅವ್ರನ್ನ ಅಬ್ಸರ್ವ್ ಮಾಡ್ತೀರಾ. ಅವ್ರಿಗೇನಾದರೂ ಬೇರೆ ಕನೆಕ್ಷನ್ ಇರ್ಬೋದಾ? ಅವ್ರು ಸೋಷಿಯಲ್ ಮೀಡಿಯಾ ಚೆಕ್ ಮಾಡೋದಿದೆ, ನೀವು ಸ್ಪೈ ಕೆಲಸ ಮಾಡೋದಿದೆ, ಆದರೆ ಏನೂ ಪ್ರಯೋಜನ ಆಗಿಲ್ಲ. ಆದಷ್ಟು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ, ಏನಾದರೂ ಮಿರಾಕಲ್ಸ್ ಆಗಿ ಮುಂದೆ ಇದೊಂದು ಸರಿಯಾಗಬಹುದಾ ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಈ ಕನೆಕ್ಷನಲ್ಲಿ ನಿಮ್ಮ ಪರಿಶ್ರಮ ಸಾಕಷ್ಟಿದೆ. ಅವರನ್ನು ಇಂಪ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ, ಆದಷ್ಟು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ರಿ. ಆದ್ರೂ ಈಗ ಅವರು ಸೈಲೆಂಟ್ ಆಗಿರೋದು ನಿಮ್ಗೆ ಆತಂಕ ಇದೆ. ಅವ್ರ ಬಗ್ಗೆ ಒಬ್ಬರೇ ಕೂತು ಯೋಚನೆ ಮಾಡೋದಿದೆ ನೀವು. ಯಾಕೆ ಈ ವ್ಯಕ್ತಿ ಹೀಗೆ? ಅವ್ರ ಪರಿಸ್ಥಿತಿ ಮುಂದೆ ಸುಧಾರಿಸುತ್ತಾ? ಹೇಗಾದರೂ ಸರಿ, ನಾವು ಮೊದಲಂತೆ ಚೆನ್ನಾಗಿರಬೇಕು ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಇದಕ್ಕೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ನೋಡೋಣ. ಈ ದಿನ ನಿಮ್ಮ ಬಗ್ಗೆ ಅವ್ರ ಫೀಲಿಂಗ್ಸ್ ಏನಿದೆ? I want to fall in love with you again and again. Let us heal together.
ಕಾಂಟ್ ಅಫೋರ್ಡ್ ಯುವರ್ ಡ್ರೀಮ್ಸ್. ನೋಡಿದ್ರಾ? ಐ ವಿಶ್ ಐ ಕುಡ್ ಟೇಕ್ ಮೈ ವರ್ಡ್ಸ್ ಬ್ಯಾಕ್. ಮತ್ತೊಂದು ಐ ಆಮ್ ವೇಟಿಂಗ್ ಫಾರ್ ಪಾಸಿಟಿವ್ ರೆಸ್ಪಾನ್ಸ್ ಅಂತ ಇದ್ದಾರೆ. ಮೈ ಲವ್ ಈಸ್ ಅನ್ಕಂಡೀಷ್ನಲ್. ಏನೇ ಇರಲಿ, ಅವ್ರಿಗೆ ನಿಮ್ಮ ಕನಸುಗಳನ್ನ ಪೂರೈಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಅವರಿಂದ ಕಮಿಟ್ಮೆಂಟ್ ನಿರೀಕ್ಷೆ ಮಾಡ್ತಾ ಇರಬಹುದು. ಸದ್ಯದ ಪರಿಸ್ಥಿತಿನಲ್ಲಿ ನನಗದೆಲ್ಲ ಮಾಡ್ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಇಷ್ಟ ಇದ್ದೀರಾ, ನಿಮ್ಮ ಫ್ರೆಂಡ್ಶಿಪ್ ಇಷ್ಟ ಇದೆ, ಕಮಿಟ್ಮೆಂಟ್ಗೋಸ್ಕರ ಇನ್ನೂ ಮನಸ್ಸು ರೆಡಿಯಾಗಿಲ್ಲ ಅನ್ನೋದಿದೆ. ಈ ಎಲ್ಲ ನೆಗೆಟಿವಿಟಿನ ಇಬ್ಬರು ಹೀಲ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ದಿನ ಈ ಕಂಡೀಷನ್ ಮುಂದುವರಿಯುತ್ತೆ. ಶುರುವಿನಲ್ಲಿ ನಿಮ್ಗೆ ಅವ್ರು ಏನೇನೋ ಪ್ರಾಮಿಸ್ ಮಾಡಿರಬಹುದು. ಐ ವಿಶ್ ಐ ಕುಡ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ. ಅವ್ರ ಸಮಸ್ಯೆಗಳು ಅತಿಯಾಗಿರುವಾಗ ನಿಮಗೆ ಕೊಟ್ಟು ಪ್ರಾಮಿಸ್ ನಡೆಸ್ಕೊಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ನೀವು ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀರಾ, ಮುನ್ಸ್ಕೊಂಡಿದ್ದೀರಾ ಅನ್ನೋದಿದೆ. ನಿಮ್ಮಿಂದ ಪಾಸಿಟಿವ್ ರೆಸ್ಪಾನ್ಸ್ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ. ಕೆಲವು ಸರಿ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಅವ್ರ ಪರಿಸ್ಥಿತಿ ಯಾವಾಗ ಸುಧಾರಿಸುತ್ತೆ, ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂಡಿದ್ದಾರೆ. ಅಷ್ಟೆಲ್ಲ ಇದ್ದರೂ ನಿಮ್ಮ ಮೇಲಿನ ಪ್ರೀತಿ ಕಡಿಮೆ ಆಗಿಲ್ಲ ಅವ್ರಿಗೆ. ನೀವು ಅವ್ರಿಗೆ ಒಂದು ಒಳ್ಳೆ ವ್ಯಕ್ತಿ ಹಾಗನ್ನಿಸುತ್ತೆ. ನೀವು ಆದಷ್ಟು ಅವ್ರಿಗೆ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಕಾನ್ಫಿಡೆನ್ಸ್ ಕೊಟ್ಟಿದ್ದೀರಾ. ಆದರೆ ಈ ವ್ಯಕ್ತಿಗೆ ಆತ್ಮವಿಶ್ವಾಸದ ಕೊರತೆ ಇದೆ. ಯಾಕೋ ನನ್ನ ಸಮಸ್ಯೆಗಳು ಮುಗೀತಾ ಇಲ್ಲ ಹಾಗನ್ನಿಸ್ತಾ ಇದೆ ಅವ್ರಿಗೆ. ನಿಮಗೆ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ, ಅಕ್ಸೆಪ್ಟೆನ್ಸ್ ಇಶ್ಯೂ ಕಾಣ್ತಾ ಇದೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ದಿ ಮೈಸರ್, ಹಾಗೆ ಮತ್ತೆ ಕಾಂಪ್ರಮೈಸ್ ಬರ್ತಾ ಇದೆ ನೋಡಿ. ಲೆಟ್ಟಿಂಗ್ ಗೋ. ಒನ್ ಮೋರ್. ಇಲ್ಲೊಂದು ಮೈಂಡ್ ಡಿಸ್ಟರ್ಬ್ ಆಗಿದೆ, ಮೈಂಡ್. ಇಲ್ಲೊಂದು ಇಂಟೆನ್ಸಿಟಿ, ಸ್ಟ್ರೆಸ್. ಈ ಕನೆಕ್ಷನಲ್ಲಿ ಸ್ಟ್ರೆಸ್ ಇದೆ, ಹೌದು. ಯಾಕೆಂದರೆ ನೀವು ನಿರೀಕ್ಷೆ ಮಾಡ್ತಾ ಇರೋ ಉತ್ತರ ಅವ್ರ ಹತ್ರ ಇಲ್ಲ. ಮುಂದೆ ಈ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತಾ, ಅವ್ರ ಪರಿಸ್ಥಿತಿ ಸುಧಾರಿಸುತ್ತಾ ನೋಡೋಣ. ಈಗ ನಿಮ್ಗೆ ಅವರು ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ, ಹೆಚ್ಚು ಮಾತಾಡ್ತಾ ಇಲ್ಲ, ಅಟೆನ್ಷನ್ ಕೊಡ್ತಾ ಇಲ್ಲ ಅನ್ನೋದಿದೆ. ಈ ಎಲ್ಲ ನೆಗೆಟಿವಿಟಿಗಳನ್ನ ನೀವು ಸರಿ ಮಾಡ್ಕೋಬೇಕಾಗತ್ತೆ. ಮನಸ್ಸು ಡಿಸ್ಟರ್ಬ್ ಆಗಿದೆ ಸರಿ, ಆದರೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಲೈಫಲ್ಲಿ ಕೆಲವು ಕಾಂಪ್ರಮೈಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ಆ ಒಂದು ಅಡ್ವೈಸ್ ನಿಮಗೆ ಯೂನಿವರ್ಸಿಂದ ಬರ್ತಾ ಇದೆ. ನೀವು ಆ ವ್ಯಕ್ತಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದೀರಾ, ಎಷ್ಟು ದಿನ ಕಾಯೋಕ್ಕೂ ರೆಡಿ ಇದ್ದೀರಾ. ನಿಮ್ಮ ಭಾವನೆಗಳಿಗೆ ಅವರು ಸ್ಪಂದಿಸ್ತಾ ಇಲ್ಲ, ಅಟೆನ್ಷನ್ ಕೊಡ್ತಾ ಇಲ್ಲ, ಎಸ್ ಅಂತಾನೂ ಹೇಳ್ತಾ ಇಲ್ಲ, ನೋ ಅಂತಾನೂ ಹೇಳ್ತಾ ಇಲ್ಲ. ಇದೇ ನಿಮಗೆ ಸಮಸ್ಯೆ ಆಗಿದೆ. ನಿಮಗೂ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ, ಆದರೆ ಅವ್ರ ಮನಸ್ಸು ಕನ್ಫ್ಯೂಷನ್ನಲ್ಲಿದೆ. ಈ ಕನೆಕ್ಷನಲ್ಲಿ ಮುಂದೆ ಏನಾದರೂ ಸೊಲ್ಯೂಷನ್ಸ್ ಸಿಗ್ಬೋದಾ? ಅದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇದೆ, ಎಕ್ಸ್ಪ್ರೆಷನ್, ಮತ್ತೊಂದು ರಿಲೀಸ್, ಹಾಗೆ ಕಾಸ್ ಆ್ಯಂಡ್ ಎಫೆಕ್ಟ್. ಇಲ್ಲೊಂದು ಯೂನಿಟಿ. ಬಾಟಮ್ನಲ್ಲಿ ಏನಿದೆ? ಗ್ರ್ಯಾಟಿಟ್ಯೂಡ್. ಆ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ ಬರುವ ದಿನಗಳಲ್ಲಿ. ಯಾವುದೇ ಸಮಸ್ಯೆಗಳಿರಲಿ, ಏನೇ ಇರಲಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡಿ. ಆದಷ್ಟು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳಿ. ಮುಂದೆ ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಬರಬಹುದು. ಇಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇದೆ. ಈ ನೆಗೆಟಿವಿಟಿ ಎಲ್ಲ ಗ್ರ್ಯಾಜುವಲ್ ಆಗಿ ರಿಲೀಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಕಾಸ್ ಆ್ಯಂಡ್ ಎಫೆಕ್ಟ್. ಏನೋ ಅವ್ರ ಸಮಸ್ಯೆಗಳಿದೆ, ಅದಕ್ಕೆ ಅವರು ಪರಿಹಾರ ಹುಡುಕ್ತಾ ಇದ್ದಾರೆ. ಒಂದೊಂದು ಸರಿ ಜೀವನದಲ್ಲಿ ನಾವು ತಪ್ಪುಗಳನ್ನ ಮಾಡ್ತೀವಿ, ಸರಿಯಾದ ಡಿಸಿಷನ್ ತಗೊಳ್ಳಲ್ಲ, ಅದರಿಂದ ಕೆಲವು ಸಮಸ್ಯೆಗಳು ಬರುತ್ತೆ. ಗ್ರ್ಯಾಜುವಲ್ ಆಗಿ ಇದೆಲ್ಲ ಹೀಲ್ ಆಗುತ್ತೆ. ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್. ಹಾಗೆ ಇಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮುಂದೆ ಅವ್ರ ಜೀವನದಲ್ಲಿ ಸಮೃದ್ಧಿ ಬರುತ್ತೆ, ಸಂತೃಪ್ತಿ ಬರುತ್ತೆ. ಅವ್ರ ಫೀಲಿಂಗ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡ್ಕೋತಾರೆ ಅನ್ನೋದು ಬರ್ತಾ ಇದೆ. ಹಾಗೆ ನಿಮ್ಮಿಬ್ಬರಲ್ಲಿ ಯೂನಿಟಿ ಕ್ರಿಯೇಟ್ ಆಗುತ್ತೆ. ಈ ದಿನ ಅವ್ರಿಗೆ ನಿಮ್ಮ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದ್ರೂ ಯಾವುದೋ ಸಮಸ್ಯೆಗಳು ತಡೆ ಹಿಡಿತಾ ಇದೆ. ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ನೀವು ಅವ್ರಿಗೆ ಇಷ್ಟ ಇದ್ದೀರಾ. ಯಾಕೋ ನಿಮ್ಮ ಬೇಡಿಕೆಗಳನ್ನ, ನಿಮ್ಮ ನಿರೀಕ್ಷೆಗಳನ್ನ ಅವ್ರ ಕೈನಲ್ಲಿ ಅಫೋರ್ಡ್ ಮಾಡೋಕ್ಕಾಗ್ತಾ ಇಲ್ಲ. ಮುಂದೆ ಇದೆಲ್ಲ ಸರಿಯಾಗಬಹುದು. ಹಾಗಿರೋದ್ರಿಂದ ಬಿ ಪಾಸಿಟಿವ್ ಆ್ಯಂಡ್ ಟ್ರಸ್ಟ್ ದಿ ಯೂನಿವರ್ಸ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.